ನಮ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತಿನ ದಿವಸ ಮೆಂತ್ಯನ ನೆನೆ ಹಾಕಿಬಿಟ್ಟು ಮೊಳಕೆ ಬರೆಸಿ ಅದನ್ನು ಪಲ್ಯದ ಥರ ಅಥವಾ ಉಸ್ಲಿ ಥರ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ನಾವು ಅಡುಗೆ ಮಾಡೋರಿಗೆ ತುಂಬ ಏನು ಅಂದರೆ ಮನೆಯವರ ಆರೋಗ್ಯ ಕೂಡ ತುಂಬ ಮುಖ್ಯ. ಹೆಲ್ತಿಗೆ ಆಗೋ ಥರ ಏನಾದರೂ ಅಡುಗೆ ಮಾಡೋಣ ಅಂತ ನಮ್ಗೆ ಅನ್ನಿಸ್ತಾ ಇರುತ್ತೆ ಗೊತ್ತಾ. ಇದು ಬಾಣಂತಿಯರಿಗಂತೂ ತುಂಬ ಅಂದರೆ ತುಂಬ ಒಳ್ಳೆಯದು. ಮೆಂತ್ಯ ಎಲ್ಲ ವಿಷಯಕ್ಕೂ ಕೈಕಾಲು ನೋವು ಅವುಗಳಿಗೂ ಮೆಂತ್ಯನ ರಾತ್ರಿ ನಿನ್ನೆ ಸಾಯಂಕಾಲ ನೆನೆ ಹಾಕಿದ್ದೆ. ರಾತ್ರಿ ಏನು ಮಾಡಿದೆ, ಅದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬರ್ತಾಯಿದೆ. ನೀರಿರಬಾರ್ದು ಸ್ವಲ್ಪನೂ. ಆ ಥರ ನೀವು ಅದನ್ನು ಕಟ್ಟಿಟ್ಟರೆ ಒಂದು ಬಟ್ಟೆಯಲ್ಲಿ ಅದು ಚೆನ್ನಾಗಿ ಮೊಳಕೆ ಬರುತ್ತೆ. ಆ ಮೊಳಕೆ ಬಂದಿರೋದಕ್ಕೆ ನಾನು ಒಂದು ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ಕಾಯಿ ತುರಿ ಮತ್ತು ಹಸಿ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಇಟ್ಟು ಒಗ್ಗರಣೆ ಮಾಡಿ ಅದನ್ನು ಉಸ್ಲಿ ಥರ ಮಾಡ್ತಾಯಿದ್ದೀನಿ. ಇದು ಸುಮ್ಮನೆನೂ ಹಾಗೇನೂ ತಿನ್ಬೋದು. ಇವಾಗ ಎಲ್ಲರಿಗೂ ಗಂಡಸರಾಗಲಿ ಹೆಂಗಸರಾಗಲಿ ಕಾಲು ನೋವು ತುಂಬ ಜಾಸ್ತಿ ಆಗ್ತಾಯಿದೆ ನೋಡಿ. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಇದನ್ನು ಅವಾಗವಾಗ ಮಾಡಿ ಒಂದು ಸ್ವಲ್ಪ ತಿನ್ನೋದ್ರಿಂದ ಕಾಲು ನೋವಿಗೆ, ಮಂಡಿ ನೋವಿಗೆ ತುಂಬಾ ಒಳ್ಳೆಯದು. ಒಂದೇ ಒಂದು ಸ್ಪೂನ್ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ನಾನು. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಒಂಚೂರು ಸಾಸಿವೆ ಹಾಕ್ತಾಯಿದ್ದೀನಿ ಮತ್ತು ಅದಕ್ಕೆ ಜೀರಿಗೆನೂ ಹಾಕ್ತಾಯಿದ್ದೀನಿ. ನೋಡಿ ಅದು ಇದಾಗ್ತಾಯಿದೆ ಅನ್ನೋವಾಗ ನಾನು ಹಸಿಮೆಣಸಿನ್ಕಾಯಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಮತ್ತು ಈರುಳ್ಳಿ ಹಾಕ್ಬಿಡ್ತೀನಿ. ಇದು ಚೆನ್ನಾಗಿ ಈರುಳ್ಳಿ ಹಸಿ ವಾಸನೆ ಹೋಗುವಷ್ಟು ನೀವು ಹುರ್ಕೋಬೇಕಾಗತ್ತೆ. ಇದನ್ನು ಮಾಡೋದೇನು ಕಷ್ಟ ಇಲ್ಲ. ಈಗ ನಾವು ಅಡುಗೆ ಮಾಡೋ ಲೇಡೀಸ್ಗೆ ಏನು ಅಂದರೆ ಬೇಗ ಆಗಬೇಕು, ಎಷ್ಟು ಕ್ರೈಟೀರಿಯಾಗಳಿರುತ್ತೆ ಗೊತ್ತಾ. ಮತ್ತು ಅದು ಮನೆಯವರ ಆರೋಗ್ಯಕ್ಕೆ ಕೂಡ ಹೊಂದೋ ಹಾಗಿರಬೇಕು, ಎಲ್ಲರಿಗೂ ಸೇರೋ ಹಾಗಿರಬೇಕು. ಮತ್ತು ಅವ್ರಿಗೆ ಅದ್ರ ಬಗ್ಗೆ ನಾವು ಅಡುಗೆ ಏನು ಮಾಡಿದ್ದೀವಲ್ಲ ಅದು ಖಂಡಿತ ಒಳ್ಳೆಯದು ಅನ್ನೋದು ತಿಳಿಸ್ಬೇಕಾಗತ್ತೆ. ಮತ್ತು ಇದಕ್ಕೆ ಹೆಚ್ಚು ಮಸಾಲ ಪದಾರ್ಥಗಳನ್ನು ಕೂಡ ನಾವು ಯೂಸ್ ಮಾಡದೆ ಮಾಡ್ತಿದ್ದೀವಿ ಅನ್ನೋದನ್ನು ಕೂಡ ಅವ್ರಿಗೆ ಹೇಳಬೇಕು. ಯಾಕೆಂದರೆ ಹೊರಗಡೆ ಇವಾಗ ತಿನ್ನೋದು ಜಾಸ್ತಿ ಆಗ್ತಾ ಇರೋದ್ರಿಂದ ಅವ್ರಿಗೆ ಏನು ಬೇಕಾದರೂ ಹಾಕ್ತಾ ಇರ್ತಾರಲ್ಲಿ. ಅಂದರೆ ರುಚಿನೇ ಇಂಪಾರ್ಟೆಂಟ್ ಅಲ್ವಾ. ರುಚಿಯಾಗಿಲ್ಲದೆ ಹೋದರೆ ಯಾರೂ ತಿನ್ನಲ್ಲ. ಅದ್ರ ಬದಲು ನೀವು ಮನೆಯಲ್ಲೇ ಈ ಥರ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ನೋಡಿ ಇದೀಗ ಹಸಿ ವಾಸನೆ ಎಲ್ಲ ಹೋಗ್ತಾ ಇದೆಯಲ್ವ. ಶುಂಠಿ ಹಾಕ್ಬಿಟ್ಟಿದ್ದೀನಿ. ಇದನ್ನು ಮಾಡಿ ಇಟ್ಕೊಂಡಿದ್ನಲ್ವ. ನೋಡಿ ಮೊಳಕೆ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅನ್ನೋದು. ನೋಡಿ ಕಾಣಿಸ್ತಾ ಇದೆ ಅಲ್ವಾ, ಬೆಳಗ್ಗೆ ಅದೆಲ್ಲ ಮೊಳಕೆ ಬಂದಿರೋದು. ಅದನ್ನು ನಾನು ಅವಾಗವಾಗ ಮಾಡಿಡ್ತಿರ್ತೀನಿ. ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು 2-3 ಸಲ ಕೂಡ ಅದನ್ನು ಸ್ವಲ್ಪನೇ ಫ್ರೆಶ್ಶಾಗಿ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ನೋಡಿ ಇದು ಚೆನ್ನಾಗಿ ಒಂದು ಸ್ವಲ್ಪ ನೀರು ಚಿಮುಕ್ಸ್ಬಿಟ್ಟು ನಾನು ಇದನ್ನು ಬೇಯಿಸ್ತೀನಿ. ನೋಡಿ ಇವಾಗ ನಾನು ಇದು ಬೇಯ್ತಾ ಇದೆ ಅಲ್ವಾ, ನಿಮಗೆ ಕಾಣಿಸ್ತಾ ಇದೆ. ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನ್ನಷ್ಟು ನಾನು ಖಾರದ ಪುಡಿ ಹಾಕಿದ್ದೀನಿ. ಅದೇ ಥರ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನು ಸಾಲ್ಟ್ ಹಾಕ್ತಾಯಿದ್ದೀನಿ. ನೀವು ಹೆಚ್ಚು ಕಡಿಮೆ ನಿಮ್ಮ ಮನೆಯವ್ರ ಟೇಸ್ಟ್ ಹೇಗಿರುತ್ತೆ ಹಾಗೆ ನೀವು ಹಾಕ್ಕೊಳ್ಬೋದು. ಹಸಿಮೆಣಸಿನ್ಕಾಯಿ ಕೂಡ ಹಾಕಿರೋದ್ರಿಂದ ನಾನು ಖಾರದ ಪುಡಿ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ಸ್ವಲ್ಪ ನೋಡಿ ಇದು ಮತ್ತೆ ಮುಚ್ಚಿಟ್ಟು ಬೇಯಿಸ್ತೀನಲ್ವ. ಬೇಯಿಸ್ಬಿಟ್ಟು ಇದಕ್ಕೆ ನಿಂಬೆ ರಸ ಮತ್ತು ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ದೀನಲ್ವ ಅದನ್ನು ಬೆರೆಸ್ತೀನಿ. ನಿಮಗೆ ಇದೊಂದು ಚೂರು ಕೂಡ ಲೋಳೆ ಇರಲ್ಲ ಗೊತ್ತಾ. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಉಪ್ಪು ಖಾರವಾಗಿ ಏನಿಲ್ಲ, ಒಂಥರ ಇದನ್ನೆಲ್ಲ ತಿಂತೀರಲ್ವ ಸಲಾಡೆಲ್ಲ, ಆ ಥರ ಆರಾಮಾಗಿ ತಿನ್ಬೋದು. ಇದಕ್ಕೆ ಮೊಸರು ಕೂಡ ಬೆರೆಸಿ ನೀವು ತಿನ್ಬೋದು, ಏನೂ ಕಷ್ಟ ಇಲ್ಲ. ಬೆಳಗ್ಗೆ ಎದ್ದು ಕೂಡಲೇ ಇದು ಬ್ರೇಕ್ಫಾಸ್ಟಿಗೆ ಮೊದಲು ಒಂದು ಬೌಲ್ ತಿಂದರೆ ನಿಮ್ಮ ಹೆಲ್ತಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ನೋಡಿದ್ರೆ ಏನೂ ಕಷ್ಟ ಇಲ್ಲ. ಮೆಂತ್ಯ ಮೊಳಕೆ ಬರೆಸಿರೋದು ನಾನು ಉಸ್ಲಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಮೊಳಕೆ ಬರೆಸಿದ ಮೆಂತ್ಯ ಕಾಳಿಂದು ಉಸ್ಲಿ ರೆಡಿ ಮಾಡಿದ್ದೀನಿ. ದೇಹಕ್ಕಂತೂ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ತಂಪು ಕೂಡ. ಬಾಣಂತಿಯರಿಗೆ ಅದೇ ಕೆಲಸವಾಗಿ ಮೆಂತ್ಯದ ದೋಸೆ, ಮೆಂತ್ಯದ್ದೇ ಹಾಕಿದ್ದು ಇಡ್ಲಿ ಎಲ್ಲ ಮಾಡಿಕೊಡ್ತಾರಲ್ವ. ನೀವು ಇದನ್ನು ಆರಾಮಾಗಿ ಆವಾಗವಾಗ ಮಾಡಿ ತಿನ್ನೋದ್ರಿಂದ ದೇಹದ ಆರೋಗ್ಯ ಚೆನ್ನಾಗಿರುತ್ತೆ. ನಿಮಗದು ಒಂಚೂರು ಕಹಿ ಅನಿಸಿದರೆ, ಕಹಿ ಅನಿಸಲ್ಲ ಆದರೆ ಕೆಲವ್ರಿಗೆ ಮೆಂತ್ಯ ಅಂದರೆ ಕಹಿ ಅಂತ ಮನಸ್ಸಲ್ಲಿ ಬಂದುಬಿಟ್ಟಿರುತ್ತಲ್ವ, ಅವರು ಒಂದು ಸ್ವಲ್ಪ ಮೊಸರು ಸೇರಿಸ್ಕೊಂಡು ತಿನ್ನೋದ್ರಿಂದ ಅದು ಇನ್ನೂ ರುಚಿ ಜಾಸ್ತಿಯಾಗಿರುತ್ತೆ.
ನೋಡಿದ್ರಾ, ಸುಲಭವಾಗಿ ಮೊಳಕೆ ಬರಿಸಿದ ಮೆಂತ್ಯ ಕಾಳಿಂದು ನಾನು ಉಸ್ಲಿ ಮಾಡೋದು ತೋರಿಸಿದ್ದೀನಿ. ನೀವು ಟ್ರೈ ಮಾಡಿ, ಯಾಕೆಂದರೆ ಎಲ್ಲರಿಗೂ ಆರೋಗ್ಯ ತುಂಬ ಮುಖ್ಯ ಅಲ್ವಾ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ವಿಡಿಯೋನ ನೀವು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ನನ್ನನ್ನು ಫಾಲೋ ಮಾಡಿ, ಅಲ್ಲೂ ಕೂಡ ನೀವು ಕಾಮೆಂಟ್ ಮಾಡ್ಬೋದು. ನಮಸ್ಕಾರ.